ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನದ ನಂತರ ವೀಡಿಯೋನ ಹಾಕ್ತಾಯಿದ್ದೀನಿ. ಇದನ್ನು ಆ್ಯಕ್ಚುಲಿ ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಊರಿಗೆ ಬಂದಾಗ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಸೊ ಇವತ್ತು ನಾನು ರೋಡ್ ಟ್ರಿಪ್ ಮಾಡ್ತಾಯಿದ್ದೀನಿ. ಮುಂಬೈ ಟು ಉಡುಪಿ ರೋಡ್ ಟ್ರಿಪ್. ಹೇಗಿರುತ್ತೆ ರೋಡ್ ಟ್ರಿಪ್ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಬೇಗನೆ ಹೊರಟಿದ್ವಿ. ಇವತ್ತು 3:30ಗೆ ಮಕ್ಕಳನ್ನೆಲ್ಲ ಎಬ್ಸಿದ್ದೀನಿ. ನಾವು ಹೊರಟಿರೋದು 4:15 ಕರೆಕ್ಟಾಗಿ. ಮಕ್ಕಳಿಗೆ ಸ್ವಲ್ಪ ನಿದ್ರೆ ಬರ್ತಾಯಿದೆ. ರೋಡ್ ಟ್ರಿಪ್ ಎಂಜಾಯ್ ಕೂಡ ಮಾಡ್ತೀವಿ, ಬಟ್ ಸ್ವಲ್ಪ ನಿದ್ರೆ ಎಲ್ಲ ಬಿಡಬೇಕಾಗತ್ತೆ. ನಾನು ಮೊದಲು ಕೂಡ ಹೋಗಿದ್ದೆ ಮುಂಬೈ ಟು ಉಡುಪಿ ರೋಡ್ ಟ್ರಿಪ್ಪಲ್ಲಿ. ಬಟ್ ಆವಾಗ ಮಕ್ಕಳು ಯಾರೂ ಇರಲಿಲ್ಲ, ಸೊ ಆರಾಮಾಗಿ ಹೋಗಿದ್ದೆ. ಮದುವೆಗಿಂತ ಮುಂಚೆ 2 ಸಲ ಹೋಗಿದ್ದೆ. ರೋಡ್ ಟ್ರಿಪ್ ಸ್ವಲ್ಪ ಕಷ್ಟನೇ. ಟ್ರೈನ್ ಅಥವಾ ಬಸ್ ಆದರೆ ಈಸಿ ಆಗುತ್ತೆ. ಇದಂದರೆ ನಾವು ಕೂತ್ಕೊಂಡಿರ್ಬೇಕಾಗತ್ತೆ ನಮ್ಮದೇ. ಬಟ್ ಒಂದೊಂದು ಸಲ ಖುಷಿ ಕೂಡ ಆಗುತ್ತೆ. ಅಂದರೆ ನಾವು ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ಕೊಳ್ಳಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವೇ ನಮ್ಮ ಫ್ಯಾಮ್ಲಿನೇ ಇರ್ತೀವಲ್ವ, ಅದಕ್ಕೋಸ್ಕರನೇ. ಸೊ ಸನ್ ರೂಫ್ ಎಲ್ಲ ಸ್ವಲ್ಪ ಓಪನ್ ಮಾಡಿ ಇವಾಗ ನಾವು ಹೊರಟಿದ್ವಿ ಊರ ಕಡೆಗೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ನನ್ನ ಫುಲ್ ಡೇ ರೋಡ್ ಟ್ರಿಪ್ ಮತ್ತು ಎಷ್ಟು ಗಂಟೆಗೆ ಊರಿಗೆ ರೀಚ್ ಆದ್ವಿ ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. आज से है ना नया कानून निकला है ना, टोल में किधर भी कैश चलेगा ही नहीं. ಆರು ಕೆಲವರಿಗೆ ಈಗ ಆನ್ಲೈನ್ ಅಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಫ್ಯಾಮಿಲಿಗೂ. ಹೋಗಿ ವಾಪಸ್ ಗೇಟ್ ಓಪನ್ ಆಗ್ತಿಲ್ಲ. ಹೌದಾ? ಮೊದ್ಲು ಎಂತ ನಾ ಗೌರ್ಮೆಂಟ್ ಜಾಬ್ ಆಗಿದ್ದೆ. ಆರ್ ಕಾರಿಗೆ ಒಂದು ಬಂದ್ ಮಾಡ್ಲಕ್ಕಿದ್ದೆ. ಬಂದ್ ಮಾಡ್ರೆ ಬಂಬೈದಾಗ ಹೆಂಗ್ ಬಂದ್ ಮಾಡ್ರೆ? ಸೊ ಮಾತಾಡ್ತಾ ರೋಡ್ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ. ಸೊ ನನ್ನ ಥರನೇ ನನ್ನ ತಂದೆ ಕೂಡ. ಬಟ್ ಅವ್ರಿಗೆ ತುಂಬ ನಾಲೆಜ್ ಇದೆ. ನಾವೆಲ್ಲ ಏನಂದರೆ ಸ್ವಲ್ಪ ಪುಸ್ತಕದ ಬದನೆಕಾಯಿ ಇದ್ದಾಗೆ. ಬಟ್ ಅವ್ರಿಗೆ ನಾಲೆಜ್ ಇದ್ದಷ್ಟು ಇಲ್ಲಿಂದ ನೀವು ಎಲ್ಲಿಗೆ ಹೋಗೋದು ಕೇಳಿ, ಇಲ್ಲ ಏನೇ ಪ್ರಶ್ನೆ ಕೇಳಿ, ನ್ಯೂಸ್ ಬಗ್ಗೆ ಕೇಳಿ, ಎಲ್ಲದೂ ಅವ್ರಿಗೆ ಗೊತ್ತಿರುತ್ತೆ. ಸೊ ಹೋದಾಗ ಏನಾದರೂ ಕ್ಯೂರಿಯಾಸಿಟಿ ಇದ್ದಾಗ ಸ್ವಲ್ಪ ನಾನು ಕೇಳ್ತಾ ಇರ್ತೀನಿ. ಟೋಲ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಸ್ವಲ್ಪ ಕೇಳ್ತಾ ಇರ್ತೀನಿ. ಅಂದರೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಏನಾದರೂ ಅಂದರೆ ಒಂದು ವಿಷಯ ಸಿಕ್ಕಿದರೆ ಅದ್ರ ಬಗ್ಗೆ ಕೇಳ್ತೀನಿ. ಸೊ ಹಾಗೆ ಮಾತಾಡ್ಕೊಂಡು ಹೋದಾಗ ಪೂನಾದಲ್ಲಿ ಒಂದು ಇಚ್ಛಾಪೂರ್ತಿ ಗಣಪತಿ ದೇವಸ್ಥಾನ ಸಿಕ್ತು. ಇಲ್ಲಿ ಏನು ಬೇಡ್ಕೊಂಡ್ರು ಕೂಡ ಆಗತ್ತಂತೆ. ಸೊ ಅಲ್ಲಿ ನಿಲ್ಲಿಸಿ ನಾವು ದೇವಸ್ಥಾನದಿಂದನೇ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಫಸ್ಟಿಗೆ ನಾವು ಅಲ್ಲೇ ನಿಲ್ಲಿಸಿದ್ವಿ ಪೂನಾದಲ್ಲಿ. ಸೊ ಅಲ್ಲಿ ದೇವಸ್ಥಾನದಲ್ಲಿ ನಿಲ್ಲಿಸಿ ಚೆನ್ನಾಗಿ ಕೈ ಮುಗಿದು ಪೂಜೆ ಎಲ್ಲ ಮಾಡಿದ್ವಿ. ಫುಲ್ ಖಾಲಿ ಇತ್ತು ದೇವಸ್ಥಾನದಲ್ಲಿ. ಬೆಳಿಗ್ಗೆ ಆಗಿತ್ತಲ್ವ, ಅದಕ್ಕೆ ನಾವು 4:15 ಹೊರಟಿದ ನಂತರ ಡೈರೆಕ್ಟಾಗಿ ದೇವಸ್ಥಾನದಲ್ಲೇ ನಿಲ್ಲಿಸಿದ್ದು. ಅದಾದ ನಂತರ ನಾವು ಮತ್ತೆ ನಮ್ಮ ಟ್ರಿಪ್ಪನ್ನು ಮುಂದುವರಿಸಿದ್ವಿ. ಮಕ್ಕಳಿಗೆ ಸ್ವಲ್ಪ ಹಸಿವಾಗ್ತಾಯಿತ್ತು. ಸೊ ಇಲ್ಲಿ ನನಗೆಲ್ಲೂ ಹೋಟೆಲ್ ಸಿಗಲಿಲ್ಲ. ಸೊ ನೋಡ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂಥೇಳಿ. ಅದು ಮಗ ಅಂತೂ ತುಂಬ ಹಠ. ಅವನು ಅಂದರೆ ನನ್ನ ಮೇಲೆ ಕೂತವನು ಹೇಳ್ತಾನೆ ಇರಲಿಲ್ಲ. ಹೋದ ಸಲ ಶಿರಡಿಗೆ ಹೋದಾಗ ಕೂಡ ಹಾಗೆ ಮಾಡಿದ್ದ. ಬಟ್ ಈ ಸಲ ಅಂತೂ ಸ್ವಲ್ಪ ಜಾಸ್ತಿನೇ ಆಯಿತು. ಮಧ್ಯರಾತ್ರಿ ಅಲ್ಲ, ಅರ್ಲಿ ಮಾರ್ನಿಂಗ್ 4:15 ಹೊರಟಿದ್ವಿ. ರಾತ್ರಿ ತನಕ ಊರಿಗೆ ಮುಟ್ಟೋ ತನಕ ಕೂಡ ಅವನು ಕೆಳಗಡೆ ಕೂತ್ಕೊಳ್ತಾನೆ ಇರಲಿಲ್ಲ. ಅದೊಂದು ನನಗೆ ಸುಸ್ತಾಗಿ ಹೋಯಿತು. ಸೊ ಇವಾಗ ಸನ್ರೈಸ್ ಆಗ್ತಾಯಿದೆ. ಅಲ್ಲಿ ನಾವು ಸನ್ರೈಸ್ ಆಗ್ತಾಯಿದ್ದಾಗೆ ಸ್ವಲ್ಪ ಸೈಡಲ್ಲಿ ನಿಲ್ಲಿಸಿದ್ವಿ ಹೋಟ್ಲಲ್ಲಿ. ಬಟ್ ಅಲ್ಲಿ ಜಾಸ್ತಿ ಬ್ರೇಕ್ಫಾಸ್ಟ್ ಇರಲಿಲ್ಲ. ಅಂದರೆ ಮಕ್ಕಳು ತಿನ್ನೋ ಥರ ಏನೂ ಇರಲಿಲ್ಲ. ಸೊ ಅದಕ್ಕೆ ನಾವು ಅಲ್ಲಿ ನಿಲ್ಲಿಸಿ ನಾನು ಚಿಪ್ಸ್ ಎಲ್ಲ ತೊಗೊಂಡಿದ್ದೆ. ನಂಗೆ ಗೊತ್ತಿರ್ತು ಮಕ್ಕಳೇ ಇದ್ದಾಗ ಏನಾದರೂ ಒಂದು ಹಿಡ್ಕೊಳ್ಳೇಬೇಕಾಗತ್ತೆ. ಸೊ ಚಿಪ್ಸ್ ಎಲ್ಲ ಸ್ವಲ್ಪ ತೊಗೊಂಡಿದ್ದೆ. ಅದನ್ನು ನಿಲ್ಲಿಸಿ ತಿಂದ್ವಿ. ಮತ್ತು ಹಣ್ಣೆಲ್ಲ ಇತ್ತಲ್ವ, ನಂಗೆ ಫ್ರಿಜ್ಜು ಕೂಡ ಖಾಲಿ ಮಾಡಬೇಕಾಗಿತ್ತು. ಹಣ್ಣೆಲ್ಲ ಇದ್ದದ್ದನ್ನು ಕೂಡ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಹಸ್ಬೆಂಡ್ ಆಗಿರ್ಬೋದು, ನನ್ನ ತಂದೆ ಅವರೆಲ್ಲ ತಿಂದರು. ಸ್ವಲ್ಪನಾದರೂ ಹೊಟ್ಟೆ ತುಂಬುತ್ತೆ ಅಂಥೇಳಿ ಹೋಟ್ಲು ಬರೋ ತನಕ. ಸೊ ಅದನ್ನೆಲ್ಲ ತಿಂದು ಮತ್ತೆ ಸ್ವಲ್ಪ ಮುಂದೆ ಹೋದ ನಂತರ ಒಂದು ಹೋಟೆಲ್ ಸಿಕ್ತು. ಅಲ್ಲಿ ನಾವು ಅವಲಕ್ಕಿ ಮತ್ತು ಸಾಬುದಾನ ಕಿಚಡಿ 2 ತೊಗೊಂಡಿದ್ವಿ, ಒಟ್ಟಿಗೆ ಟೀ ಜೊತೆಗೆ. ಅಂದರೆ ನಾವು ಹಣ್ಣೆಲ್ಲ ತಿಂದ್ವಿ ನೋಡಿ, ನಮ್ಮ ಹೊಟ್ಟೆ ತುಂಬೋಯ್ತು. ಜಾಸ್ತಿ ಏನು ನನಗೆ ಆ್ಯಕ್ಚುಲಿ ರೋಡಲ್ಲಿ ಹೋಟ್ಲುಗಳೇ ಕಡಿಮೆ ಕಾಣಿಸಿದ್ದು. ಹೋಟ್ಲು ಕಾಣಿಸಿದ್ದಲ್ಲಿ ಸಿಕ್ದಲ್ಲಿ ಕೂಡ ಅಲ್ಲಿ ಐಟಮ್ಸ್ ಜಾಸ್ತಿ ಇರಲಿಲ್ಲ. ಯಾಕಂದರೆ ಗ್ಯಾಸ್ ಇಲ್ಲ, ಇಶ್ಯೂ ಅಂತ ಹೇಳ್ತಾಯಿದ್ರು ಅವರು. ಸೊ ಅದಕ್ಕೋಸ್ಕರ ನಾವು ಸಿಕ್ಕಿದ್ದು ತೊಗೊಂಡ್ವಿ. ನಮ್ಮ ಗಾಡಿ ನೋಡಿ ಫುಲ್
ಫುಲ್ ಪ್ಯಾಕ್ ಆಗಿಬಿಟ್ಟಿದೆ. ಇದು ದೊಡ್ಡದು. ನಮ್ಮ ಸಾಮಾನು ಎಷ್ಟಾಯಿತು ಅಂದರೆ ಗಾಡಿ ಹಿಂದ್ಗಡೆ ನೋಡೋದಲ್ಲ. ಲಾಸ್ಟಲ್ಲಿ ನನ್ನ ನೈಟಿ ಎಲ್ಲ ಇತ್ತು ನೋಡಿ, ಅಂದರೆ ಬೆಳಿಗ್ಗೆ ಹೋಗುವಾಗ 4:30ವರೆಗೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಅದೊಂದೆಲ್ಲ ನೆನಪಾದಾಗ ಮತ್ತೆ ಹಾಗೆ ತೊಗೊಂಡು ನಮ್ಮದೇ ಗಾಡಿ ಅಲ್ವಾ, ಅದಕ್ಕೆ ಮೇಲ್ಗಡೆ ತುಂಬಿಟ್ಟಿದ್ದೆ. ಇವಾಗ ನೋಡಿದರೆ ನಗು ಬರ್ತಾ ಇದೆ. ಆ ಟೈಮಲ್ಲಿ ನಮ್ಮದೇ ಗಾಡಿ ಅಲ್ಲ ಅಂತೇಳಿ ತುಂಬಿದ್ದೆ. ಸೊ ನಾವು ಟೀ ಎಲ್ಲ ಕುಡಿದು ಬಿಟ್ಟು ಮತ್ತೆ ಸ್ವಲ್ಪ ಮುಂದೆ ಹೋದಾಗ ಪುನಾದಲ್ಲಿ ಒಂದು ರಿಲೇಟಿವ್ಸ್ ಮನೆ ಇತ್ತು. ಅವ್ರ ಮನೆಗೆ ಹೋದ್ವಿ. ಅಂದರೆ ಅವ್ರನ್ನ ನೋಡಬೇಕಂತ ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ. ಮತ್ತು ಅವ್ರ ಮನೆ ಅಲ್ಲೇ ಇದ್ದಿದ್ದರಿಂದ ಅಲ್ಲಿ ಕೂಡ ಹೋಗ್ತಾ ಇದ್ದೀವಲ್ವ, ಸೊ ಅವ್ರನ್ನ ಮೀಟ್ ಮಾಡಿ ಹೋಗೋಣ ಅಂತೇಳಿ ಮೀಟ್ ಮಾಡಿ ಹೋದ್ವಿ. ಅವ್ರ ಮನೆಗೆ ಹೋದಾಗ ಕೂಡ ನಾವು ಹೇಳಿದ್ವಿ ನಾವು ತಿಂಡಿ ತಿಂದು ಬಂದ್ವಿ ಅಂತೇಳಿ, ಆದರೂ ಅವ್ರು ಕೇಳಲಿಲ್ಲ. ಅವರು ಹೊರಗಡೆಯಿಂದ ಇಡ್ಲಿ ವಡೆ ಎಲ್ಲ ತರಿಸಿದ್ರು. ತುಂಬ ಜಾಸ್ತಿ ಆಯಿತು ಅದು. ಅಲ್ಲಿ ನಾವು ಆಲ್ಮೋಸ್ಟ್ 1-2 ಗಂಟೆ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಅಂದರೆ ಹೋಗ್ತಾ ಇದ್ವಲ್ವ, ಸೊ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅರ್ಜೆಂಟಾಗಿ ಏನು ಕೆಲಸ ಇರಲಿಲ್ಲ, ಅದಕ್ಕೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಮುಂದೋದ ತಕ್ಷಣ ಈ ರೀತಿ ಒಂದು ಚಿಕ್ಕ ಗಾರ್ಡನ್ ಇತ್ತು, ಸೊ ಅಲ್ಲಿ ಸ್ವಲ್ಪ ನಿಲ್ಲಿಸಿದ್ವಿ. ವಾಶ್ರೂಮ್ಗೆಲ್ಲ ಹೋಗೋದು ಕೂಡ ಆಗುತ್ತೆ. ಅದಲ್ಲದೆ ಟೀ ಕೂಡ ಕುಡಿಯೋಣ ಅಂತೇಳಿ ಸೊ ನಾವು ಅಲ್ಲಿ ನಿಲ್ಲಿಸಿದ್ವಿ. ಮಕ್ಕಳು ಸ್ವಲ್ಪ ಆಟ ಆಡಿದರು. ಮತ್ತು ಜಾಸ್ತಿ ನಾವು ಹೋಟೆಲ್ ಒಳಗಡೆ ಎಲ್ಲ ಹೋಗಲಿಲ್ಲ, ಯಾಕಂದರೆ ಹೆವಿ ಆಗಿತ್ತು ನಮ್ಮದು ಆಲ್ರೆಡಿ. ಅಂದರೆ ತಿಂದಿದ್ದು ಸ್ವಲ್ಪ ಜಾಸ್ತಿನೇ ಆಯಿತು. ಅಲ್ಲಿ ಕೂಡ ತಿಂದ್ವಿ, ಮತ್ತು ರಿಲೇಟಿವ್ಸ್ ಮನೆಯಲ್ಲಂತೂ ಸ್ವಲ್ಪ ಜಾಸ್ತಿನೇ ತಿಂದ್ವಿ. ಅದಕ್ಕೆ ಹೊರಗಡೆನೇ ಹೀಗೆ ಮರದಡಿ ಕೂತ್ಕೊಂಡು, ಎಷ್ಟು ಸೆಕೆ ಅಲ್ವಾ, ಅದಕ್ಕೆ ಅಲ್ಲಿ ಕೂತ್ಕೊಂಡು ನಾವು ಟೀ ಕುಡಿದ್ವಿ. ಮತ್ತು ಅಷ್ಟೇ, ಮತ್ತೇನೂ ಇಲ್ಲ. ಪೇರ್ಲೆ ಹಣ್ಣು ಬಂದಿತ್ತು, ಅದನ್ನೊಂದು ತಿಂದ್ವಿ. ಅದಾದ ನಂತರ ಡೈರೆಕ್ಟಾಗಿ ನಾವು ಮಧ್ಯಾಹ್ನ ಊಟಕ್ಕೆ ನಿಲ್ಲಿಸಿದ್ವಿ. ಇಲ್ಲಿ ಕೂಡ ಬ್ಯಾಕ್ಗ್ರೌಂಡಲ್ಲಿ ಮಗನ ವಾಯ್ಸ್ ಕೇಳ್ತಾನೆ ಇರ್ಬೋದು. ಅವನು ಆ್ಯಕ್ಚುಲಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಹಠ ಅಂದರೆ ತುಂಬಾ ಹಠ. ಸೊ ಅವನ್ನ ಕೂರಿಸೋದಕ್ಕೆ ಏನೇನೆಲ್ಲ ಸಾಹಸ ಮಾಡಬೇಕು. ಇಲ್ಲಿ ಹೋಟೆಲಲ್ಲಿ ಕೂಡ ನೋಡ್ಬೋದು, ಅವನ್ನ ಸೈಲೆಂಟಾಗಿ ಕೂರಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಕೊಟ್ಟು ಇರ್ತೀವಿ ನಾವು. ಸೊ ಇಲ್ಲಿ ನಾವು ಮಧ್ಯಾಹ್ನ ಊಟಕ್ಕೆ ಡೈರೆಕ್ಟಾಗಿ ನಿಲ್ಲಿಸಿದ್ವಿ. ಊಟಕ್ಕೆ ನಿಲ್ಲಿಸ್ಬೇಕಾದ್ರೆ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ 3-3:30 ಆಗಿತ್ತು. ಅಲ್ಲಿ ನಮ್ಗೆ ಆ್ಯಕ್ಚುಲಿ ಹಸಿವೆ ಆಗಿ ಏನು ನಿಲ್ಲಿಸ್ಲಿಲ್ಲ. ನಾವು ರಿಲೇಟಿವ್ಸ್ ಮನೆಯಿಂದ ಹೊರಡಬೇಕಾದ್ರೆ 10:30 ಏನೋ ಆಗಿತ್ತು. ಅದಾದ ನಂತರ ಮಧ್ಯೆ ಏನಾದರೂ ಚಿಪ್ಸ್ ಎಲ್ಲ ತಿಂತಿದ್ವಲ್ಲ ಅದಕ್ಕೆ. ಬಟ್ ಅಲ್ಲಿ ನಾವು ಬಿರಿಯಾನಿ ತೊಗೊಂಡ್ವಿ, ಮತ್ತು ಎಗ್ ಥಾಲಿ ತೊಗೊಂಡ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಐಸ್ ಕ್ರೀಮ್ ಕೂಡ ಮಕ್ಕಳಿಗೆ ಕೊಡಿಸಿದ್ವಿ. ಅದಾದಮೇಲೆ ಅಲ್ಲಿಂದ ಮತ್ತೆ ಹೊರಟ್ವಿ. ಆಲ್ಮೋಸ್ಟ್ ಈಗ ಕರ್ನಾಟಕ ಬಾರ್ಡರ್ ಬರ್ತಾ ಇದೆ. ನಾವು ಅಂದ್ಕೊಂಡ್ವಿ ಕರ್ನಾಟಕ ಬಾರ್ಡರ್ ಬಂದ ತಕ್ಷಣ ಊಟ ಮಾಡೋಣ ಅಂಥೇಳಿ. ಬಟ್ 3 ಗಂಟೆ ಮೇಲಾಗೋಗಿತ್ತು. ಮತ್ತು ಯಾವ ಸಿಗುತ್ತೋ ಇದು ಐ ಥಿಂಕ್ ಯಾವುದೋ ಊರಂತ ಹೇಳಿದರು ನನ್ನ ತಂದೆ, ನಂಗೆ ಮರ್ತೋಯ್ತು. ನನಗೆ ಆ್ಯಕ್ಚುಲಿ ಗೊತ್ತೇ ಆಗೋದಿಲ್ಲ. ಒಂದೊಂದು ಸಲ ಎಲ್ಲಾದರೂ ನೋಡ್ತೀನಿ ಯಾವ ಊರಂತೇಳಿ, ಇಲ್ಲಾಂದರೆ ಯಾವ ಊರಂತೂ ಅಷ್ಟೊಂದು ಗೊತ್ತಾಗೋದಿಲ್ಲ. ಸೊ ಅಲ್ಲಿ ನಾವು ಊಟ ಮಾಡಿದ್ವಿ. ಮಹಾರಾಷ್ಟ್ರದಲ್ಲೇ ಬರುತ್ತೆ, ಯಾವುದೋ ಏನೋ ಇದೆ, ಅಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಎಲ್ಲ ಸಿಗುತ್ತೆ. ಸೊ ಬಿರಿಯಾನಿ ಕೂಡ ಸ್ಪೈಸಿಯಾಗಿತ್ತು, ಸಖತ್ತಾಗಿತ್ತು. ಅದಾದ ನಂತರ ನಾವು ಮುಂದೆ ಹೊರಟ್ವಿ. ಆಲ್ಮೋಸ್ಟ್ ಕರ್ನಾಟಕ ಬಾರ್ಡ್ರ್ ಹತ್ರ ಬರ್ತಾ ಇದೆ ಅಂದಾಗ ಫುಲ್ಲು ಟ್ರಾಫಿಕ್ ಸಿಕ್ತು. ಸೊ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಅಲ್ಲಿ ನಮ್ಮ ಟೈಮ್ ವೇಸ್ಟ್ ಆಯಿತು. ಐ ಥಿಂಕ್ ಆಲ್ಮೋಸ್ಟ್ 1-2 ಗಂಟೆ ಟ್ರಾಫಿಕ್ ತುಂಬಾ ಸಿಕ್ತು ನಮಗಲ್ಲಿ. ಸೊ ಅಲ್ಲಿ ಟ್ರಾಫಿಕ್ ತುಂಬಾ ಆಗೋಯಿತು ನಮಗೆ, ಅಂದರೆ ಹೋಗೋದಕ್ಕೆ ಸ್ವಲ್ಪ ಅದರಿಂದನೇ ಲೇಟ್ ಆಯಿತು. ಇಲ್ಲಾಂದರೆ ನಾವು ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ, ಬಟ್ ಬೇಗ ರೀಚ್ ಆಗೋದಕ್ಕೆ ಆಗಲಿಲ್ಲ. ಮತ್ತೊಂದು ಪ್ಲ್ಯಾನ್ ಕೂಡ ಇತ್ತು ನಮಗೆ. ನಿಮಗೆ ನೋಡೋರಿಗೆ ಗೊತ್ತಿರ್ಬೋದು, ಶಿರ್ಸಿ ದೇವಸ್ಥಾನ ಅಂತ, ಶಿರ್ಸಿ ಮಾರಿಕಾಂಬ ದೇವಸ್ಥಾನ. ಸೊ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಹೋಗುವಾಗ ನಾವು ಅಲ್ಲಿಂದ ಹೋಗೋಣ ಅಂತೇಳಿ ಶಿರ್ಸಿಯಿಂದ. ಬಟ್ ರಾತ್ರಿ ಲೇಟ್ ಆಯಿತು. ಮತ್ತು ಅಲ್ಲಿ ಸ್ಟೇ ಮಾಡೋದು ಅದೆಲ್ಲ ಬೇಡ ಅಂಥೇಳಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಟೈಮ್ ನೋಡಬೇಕು, ಅಂದರೆ ಯಾವಾಗಾದರೂ ಹೋಗಬೇಕು. ಇಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ಬೆಳಗಾವಿ ರೀಚ್ ಆಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಐ ಥಿಂಕ್ ಸಂಜೆ ಆಗ್ತಾ ಇತ್ತು. ಟೀ ಕುಡಿಯೋದಕ್ಕೆ ನಿಲ್ಲಿಸ್ಬೇಕು ಎಲ್ಲಿಗಾದರೂ, ಅದೇ ನೋಡ್ತಾ ಇದ್ವಿ ನಾವು. ಸುವರ್ಣ ವಿಧಾನಸಭಾ ಬೆಳಗಾವಿ. ಇದ್ರೊಳಗೆಂತ ಇತ್ತೆ? ಮಿನಿಸ್ಟರ್ ಎಲ್ಲ ಬರ್ತಾರೆ. ಹೌದಾ? ಯಾರ್ದು? ಕರ್ನಾಟಕದ? ಅಲ್ಲ, ಇದೆಲ್ಲ ಬೆಂಗಳೂರಾಗಲ್ದ ನಡುದು? ಬೆಂಗಳೂರಾಗ ಅಧಿವೇಶನ ನಡೆದಿಲ್ಲ, ಅದಿಲ್ಲ. ಈಗ ಮಹಾರಾಷ್ಟ್ರದ ನಾಗ್ಪುರ ಎಲ್ಲ ಅಧಿವೇಶನ ನಡೆದು, ಚಳಿಗಾಲ ಅಧಿವೇಶನ ಹಾಂಗೂ ಎಲ್ಲ ಇರುತ್ತೆ. ತೆಗಿಯಲ್ಲ? ತೆಗಿತಿದ್ದೆ.
ಮುಂದೆ ಹೋಗಿ ಮತ್ತೆ ನಾವು ಟೀ ಕುಡಿಯೋದಕ್ಕೆ ನಿಲ್ಲಿಸಿದ್ವಿ. ಇಲ್ಲೇ ಟೋಲ್ ಹತ್ರನೇ ಒಂದು ಇತ್ತು ಟೀ ಶಾಪ್, ಯಾವುದೋ ಒಂದು ಚಿಕ್ಕದು. ಸೊ ಅಲ್ಲಿ ಟೀ ಕುಡಿದು ಅಲ್ಲಿ ಏನೋ ಬನ್ನಿತ್ತು, ಕ್ರೀಮ್ ಬನ್ ಏನೋ ಇತ್ತು, ಡಬ್ಬ ಥರ ಇತ್ತು. ನಿಜವಾಗ್ಲೂ ಒಂಚೂರು ಚೆನ್ನಾಗಿರಲಿಲ್ಲ. ಟೀ 10 ರೂಪಾಯಿ ಇತ್ತು, ಆ ಕ್ರೀಮ್ ಬನ್ನು ಕೂಡ 10 ರೂಪಾಯಿದೇನೋ ಇತ್ತು. ನನಗೆ ಆ್ಯಕ್ಚುಲಿ ರೋಡ್ ಸೈಡ್ ತಿನ್ನೋದೆಲ್ಲ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಅಂದರೆ ಹೈಫೈಯಲ್ಲೆಲ್ಲ ತಿನ್ನೋದಕ್ಕಿಂತ ನಂಗೆ ಅನಿಸುತ್ತೆ ಇಲ್ಲಿ ಸ್ವಲ್ಪ ವೆರೈಟಿ ಎಲ್ಲ ಇರುತ್ತೆ ಅಂತೇಳಿ. ಒಂದೊಂದು ಸಲ ಫೇಲ್ ಆಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಬಟ್ ಒಂದೊಂದು ಸಲ ರೋಡ್ ಸೈಡ್ ಫುಡ್ಡೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಕಡೆ ಟ್ರೈ ಮಾಡೋದಂತೂ ಇಷ್ಟ ಆಗುತ್ತೆ ನಾನು. ಸೊ ಅದಾದ ನಂತರ ಮತ್ತೆ ನಾವು ನಿಲ್ಲಿಸಲಿಲ್ಲ. ಅಲ್ಲಿಂದ ಒಳಗಡೆಯಿಂದ ಯಾವುದೋ ರೂಟಲ್ಲಿ ಹೋದರೂ ಅದು ನಿಜವಾಗ್ಲೂ ಫುಲ್ ಕಾಡು ಥರನೇ ಇತ್ತು. ಸನ್ಸೆಟ್ ಆಗ್ತಾಯಿದೆ ಇವಾಗ ನೋಡ್ಬೋದು. ಒಳಗಡೆದು ರೂಟು, ಅಲ್ಲಿ ಯಾವುದೇ ಅಂಗಡಿ ಇರಲಿಲ್ಲ. ಸೊ ಅದಕ್ಕೆ ಜಾಸ್ತಿ ನಿಲ್ಲಿಸೋದಕ್ಕೆ ಆಗಲಿಲ್ಲ. ಇವಾಗ ಡೈರೆಕ್ಟಾಗಿ ಊಟ ಮಾಡೋದಕ್ಕೆ ನಿಲ್ಲಿಸ್ತಾ ಇದ್ದೀವಿ. ಊಟ ಮಾಡಬೇಕಾದ್ರೆ ಐ ಥಿಂಕ್ ಒಂದು 8 ಗಂಟೆ ಆಗಿರ್ಬೋದು. ನನಗೆ ನಾರ್ತ್ ಕರ್ನಾಟಕ ಸ್ಟೈಲ್ ಊಟ ಮಾಡಬೇಕು ಅಂತ ತುಂಬ ಆಸೆ. ಅಂದರೆ ನಾನು ತುಂಬ ಕಡೆ ನೋಡಿದ್ವಿ ಖಾನಾವಳಿ ಅಂತ. ಸೊ ಅದೊಂದು ಅಲ್ಲಿ ಒಂದು ಬೋರ್ಡ್ ನೋಡಿದೆ. ಇದು ನನಗನ್ಸುತ್ತೆ ಯಲ್ಲಾಪುರದ ಹತ್ರ ಅನಿಸುತ್ತೆ ಎಲ್ಲೋ. ಸೊ ಅಲ್ಲಿ ಬೋರ್ಡ್ ನೋಡಿದ ತಕ್ಷಣ ನಾನು ಕೂಡಲೇ ಖಾನಾವಳಿ ಅಂತೇಳಿ ಅಲ್ಲಿಗೆ ಹೋಗಿ ಊಟ ಸ್ಟಾರ್ಟ್ ಮಾಡಿದ್ವಿ. ಬಟ್ ತುಂಬಾ ವೆರೈಟಿ ಇರಲಿಲ್ಲ, ಸಿಂಪಲ್ ಆಗಿತ್ತು ಊಟ. ಇದು ಜೋಳದ ರೊಟ್ಟಿ ಜೊತೆಗೆ ಒಂದು 2 ಥರ ಪಲ್ಯ, ಚಟ್ನಿ, ಕೇಸರಿ ಬಾತ್ ಕೊಟ್ಟಿದ್ರು. ನಂಗೆ ಗೊತ್ತಿಲ್ಲ ರಿಯಲ್ ಆಗಿ ನಾರ್ತ್ ಕರ್ನಾಟಕ ಊಟದಲ್ಲಿ ಏನೇನೆಲ್ಲ ಇರುತ್ತೆ ಅಂತೇಳಿ. ಇಲ್ಲಿ ಇದೆಲ್ಲ ಇತ್ತು. ಇದರಲ್ಲೇ ನನಗೆ ಹೊಟ್ಟೆ ತುಂಬಿ ಹೋಯಿತು. ಮತ್ತು ಅನ್ನ ಕೂಡ ಇತ್ತು, ಅನ್ನ ಮತ್ತು ಸಾಂಬಾರು. ಬಟ್ ನಾನು ಅದನ್ನು ತೊಗೊಳ್ಳಿಲ್ಲ, ಯಾಕಂದರೆ ಇದರಲ್ಲೇ ಆಲ್ಮೋಸ್ಟ್ ಹೊಟ್ಟೆ ತುಂಬ ಹೋಗಿತ್ತು, ಅದಕ್ಕೋಸ್ಕರನೇ. ಸೊ ಮೊಸರು ಕೂಡ ಕೊಟ್ಟಿದ್ರು. ಮಕ್ಕಳಂತೂ ಇದು ಯಾವುದನ್ನು ತಿನ್ನಲೇ ಇಲ್ಲ. ಗೊತ್ತಿಲ್ಲ, ಟ್ರಾವೆಲ್ ಮಾಡಬೇಕಾದ್ರೆ ಒಂದೊಂದು ಸಲ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ಸೊ ಇಲ್ಲಿ ಊಟ ಮಾಡಿದ್ವಿ. ಮತ್ತು ಊಟ ಮಾಡಿದ ನಂತರ ನಾವು ಹೊರಟಿದ್ವಿ. ಇದೇ ನೋಡಿ ಖಾನಾವಳಿ ಅಂತ ಇದೆ. ಸೊ ಇಲ್ಲೇ ನಾವು ಊಟ ಮಾಡಿದ್ವಿ. ಅದಾದ ನಂತರ ಮತ್ತೆ ಹೊರಟಿದ್ವಿ. ಈ ಊಟಕ್ಕೆ ಒಂದು ಪ್ಲೇಟಿಗೆ 80 ರೂಪೀಸ್ ಇತ್ತು. ಅನ್ಲಿಮಿಟೆಡ್ ಕೂಡ ಇತ್ತು ಫುಡ್. ಮೇ ಬಿ ಖಾಲಿ ಹೊಟ್ಟೆಯಲ್ಲಿದ್ದರೆ ಒಳ್ಳೆಯದು ಅನಿಸುತ್ತೆ. ನಮಗೆ ಅಷ್ಟೊಂದು ಅಂದರೆ ತಿಂತಾನೆ ಇದ್ವಿ, ಜಾಸ್ತಿ ಏನು ಆ ಕಡೆ ಈ ಕಡೆ ಓಡಾಡಲಿಲ್ಲ, ಕೂತಲ್ಲೇ ಇದ್ವಲ್ವ. ಸೊ ಅದಕ್ಕೆ ಜೀರ್ಣ ಆಗಲಿಲ್ಲ, ಜಾಸ್ತಿ ಏನು ಹಸು ಆಗ್ತಾ ಇರಲಿಲ್ಲ ಯಾರಿಗೂ ಕೂಡ. ನಾವು ಮತ್ತು ಇಲ್ಲಿ 2 ಜೋಳದ ರೊಟ್ಟಿ ಬಿಟ್ಟರೆ ಅನ್ನ ಯಾರೂ ಹಾಕ್ಕೊಂಡೇ ಇಲ್ಲ. ಸೊ ನಾವು ಊರಿಗೆ ರೀಚ್ ಆಗಬೇಕಾದ್ರೆ ಮಧ್ಯರಾತ್ರಿ 2:30 ಆಗೋಗಿತ್ತು. ಮಕ್ಕಳೆಲ್ಲ ಮಲಗಿದ್ವಿ. ಮತ್ತೆ ಮನೆಗೆ ಹೋಗಿ ನಾವು ಕೂಡಲೇ ಮಲ್ಕೊಂಡ್ವಿ ಅಷ್ಟೇ. ಸೊ ಊರು ಬರ್ತಾಯಿದೆ ಅಂದ ತಕ್ಷಣ ತುಂಬ ಖುಷಿಯಾಯಿತು ಊರಿನ ಈ ಎಂಟ್ರೆನ್ಸ್ ನೋಡಿ. ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಿಕ್ಕ ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.